ಬಂದೇನೆ. ಅವಾಗ ಹೇಳ್ತಾರ, ನೀನು ಭಾರತದ ಧ್ವಜ ಹಾರಿಸುವಾಗ ಬ್ರಿಟಿಷರು ನೀನು ಗುಂಡು ಹಾಕಿದ್ರು, ಅದಕ್ಕೆ ಕೋಮಾದಾಗ ಹೋಗಿ ನೀನು. ಇಷ್ಟಂದ ತಕ್ಷಣ ನೇರವಾಗಿ ಆ ಹುಡುಗ ಕೇಳಿದ ಪ್ರಶ್ನೆ, ಬ್ರಿಟಿಷರು ಹಾಕಿದ ಗುಂಡು ನನ್ನ ಎದೆಯೊಳಗಿಂದ ಹೋಗೈತೋ ಅಥವಾ ಬೆನ್ನಾಗಿಂದ ಬಂದೈತೋ? ಡಾಕ್ಟ್ರಿಗೆ ಆಶ್ಚರ್ಯ, ನೀನು ಈಗೋ ಆಗೋ ಒಂದು ಕ್ಷಣದಲ್ಲಿ ಸತ್ತು ಹೋಗ್ತೀಯಾ? ಬ್ರಿಟಿಷರ್ ಹಾಕಿದ ಗುಂಡು ನಿನ್ನ ಎದೆಯೊಳಗಿಂದ ಹೋದರೆ ಏನಾಗಬೇಕಾಗಿದೆ, ಬ್ರಿಟಿಷರ್ ಹಾಕಿದ ಗುಂಡು ನಿನ್ನ ಬೆನ್ನೊಳಗಿಂದ ಬಂದರೆ ಏನಾಗಬೇಕಾಗಿದೆ? ಇಲ್ಲ, ನೀವು ಮೊದಲು ಹೇಳಲೇಬೇಕು. ಯಾಕಂದ್ರೆ ಬ್ರಿಟಿಷರ್ ಹಾಕಿದ ಗುಂಡು ನನ್ನ ಎದೆಯೊಳಗಿಂದ ಹೋಗಿದ್ರೆ ನನ್ನ ದೇಶದ ಜನರಿಗೆ ಗೊತ್ತಾಗ್ತದೆ, ಈ ಹುಡುಗ ಬ್ರಿಟಿಷರ ಗುಂಡಿಗೆ ಎದೆಗೊಟ್ಟು ಹೋರಾಡುವಾಗ ಅವರು ಗುಂಡು ಹಾಕ್ಯಾರ ಅಂತ ಗೊತ್ತಾಗ್ತೈತಿ. ಅಕಸ್ಮಾತ್ ಅವರು ಬೆನ್ನ ಹಿಂದೆ ಗುಂಡು ಹೋಗಿತ್ತು ಅಂದ್ರೆ ಅವರ ಗುಂಡಿಗೆ ಹೆದರಿ ಓಡಿ ಹೋಗುವಾಗ ಇವನು ಬೆನ್ನಿಗೆ ಗುಂಡು ಹಾಕ್ಯಾರ ಅನ್ನುವ ತಪ್ಪು ಸಂದೇಶ ನನ್ನ ರಾಷ್ಟ್ರದ ಜನ